ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಟಾಕ್ಸಿಕ್ನ ಅಬ್ಬರಂತೂ ಜೋರಾಗಿದೆ. ಸೊ ಟಾಕ್ಸಿಕ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಯಶ್ ಅವರ ಅಭಿಮಾನಿಗಳಾಗಿರ್ಬೋದು ಟಾಕ್ಸಿಕ್ಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೆರಡೇ ವಾರದಲ್ಲಿ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಸೆನ್ಸರ್ನ ಒಂದು ಪ್ರಾಬ್ಲಮ್ ಕಾಡ್ತಾ ಇದೆ ಅನ್ನೋದು ಕೂಡ ಚಿತ್ರತಂಡಕ್ಕಿರುವಂಥದ್ದು, ಹಾಗೆ ಯಶ್ ಅವರ ಅಭಿಮಾನಿಗಳಿಗಿರುವಂಥ ಗೊಂದಲ. ಸೊ ಈ ವಿಚಾರವಾಗಿ ಕೆಲವೊಂದು ಊಹಾಪೋಹಗಳು, ಸುದ್ದಿಗಳಾಗಿರ್ಬೋದು, ಸುಳ್ಳು ಸುದ್ದಿಗಳಾಗಿರ್ಬೋದು, ಗಾಳಿ ಸುದ್ದಿಗಳಾಗಿರ್ಬೋದು ಎಲ್ಲ ಹರಿದಾಡ್ತಾ ಇದೆ. ಸೊ ಇದರಲ್ಲಿ ಯಾವುದು ನಿಜ ಯಾವುದು ಸರಿ ಅನ್ನೋದು ಕೂಡ ನಮಗೂ ಖಾತ್ರಿ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಸೆನ್ಸಾರ್ ಮಂಡಳಿಯವರು ಇದರ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಸೆನ್ಸಾರ್ ವಿಷಯದಲ್ಲಿ ಟಾಕ್ಸಿಕ್ಗೆ ಕೊಂಚ ಒಂದು ಗೊಂದಲ ಕಾಡುವಂತಹ ಅಂದರೆ ಟಾಕ್ಸಿಕ್ ಚಿತ್ರತಂಡಕ್ಕೆ ಕೊಂಚ ಒಂದು ಗೊಂದಲ ಕಾಡುವಂತಹ ಒಂದು ಸನ್ನಿವೇಶ ಬರ್ಬೋದು ಅನ್ನೋದು ಕೆಲವೊಬ್ಬರ ಊಹೆ ಆಗಿದೆ. ಇದು ಕೆಲವೊಂದು ಗಾಳಿ ಸುದ್ದಿಗಳಾಗಿರ್ಬೋದು ಅಥವಾ ನಿಜವಾಗ್ಲೂ ಆಗಿರ್ಬೋದು. ಆದರೂ ಕೂಡ ಟಾಕ್ಸಿಕ್ನ ರನ್ ರೇಟ್ ಕೂಡ ಲೀಕ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಆಗ್ತಾ ಇದೆ. ಸೊ ಟಾಕ್ಸಿಕ್ ಸಿನಿಮಾದ ಯಾವುದೇ ಒಂದು ವಿಷಯ ಕೂಡ ಇಷ್ಟರ ತನಕ ಲೀಕ್ ಆಗಿರಲಿಲ್ಲ. ಕೆಲವೊಂದೆಲ್ಲವನ್ನು ಗುಟ್ಟು ರೀತಿಯಲ್ಲೇ ಮಾಡ್ಕೊಂಡಿದ್ರು. ಯಾವುದು ಕೂಡ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ಯಾವ ವಿಷಯನ ಕೂಡ. ಈಗ ಟೀಸರ್ ಆಗಿರ್ಬೋದು ಅಥವಾ ಮೊನ್ನೆ ಏನು ಗ್ಲಿಮ್ಸ್ಗಳಾಗಿತ್ತು ಅದರಲ್ಲೂ ಕೂಡ ಯಾವ ವಿಷಯನೂ ಕೂಡ ಬಿಟ್ಕೊಟ್ಟಿಲ್ಲ. ಬಟ್ ಯಶ್ ಅವರ ಒಂದು ಪಾತ್ರದಲ್ಲಿ ನೋಡಿದಾಗ ಯಶ್ ಅವರು ಏನಾದರೂ ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕೊಂಚ ಗೊತ್ತಾಗುತ್ತೆ. ಬಟ್ ಡಬಲ್ ಶೇಡ್ಗಿಂತ ಇನ್ನೊಂದು ವಿಷಯ ಏನಪ್ಪ ಅಂದರೆ 3 ಶೇಡಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಇನ್ನೊಂದು ಸುದ್ದಿ ಆಗ್ತಾ ಇದೆ. ಬಟ್ ಡಬಲ್ ಶೇಡಲ್ಲಿ ರಾಯ್ ಹಾಗೂ ರಾಯ್ನ ಮಗದ ಪಾತ್ರದಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಸುದ್ದಿ ಆಗ್ತಾ ಇದೆ. ಸೊ ಹಾಗಾಗಿ ಟಾಕ್ಸಿಕ್ನ ರನ್ ರೇಟ್ ಕೇಳಿ ಅವರ ಅಭಿಮಾನಿಗಳಿಗೆ ಕೊಂಚ ಬೇಸರವಾಗಿದೆ. ಯಾಕಂದರೆ ಇಷ್ಟು ಕಡಿಮೆ ರನ್ ರೇಟಾ ಅನ್ನೋದು. ಯಾಕಂದರೆ ಟಾಕ್ಸಿಕ್ ಸಿನಿಮಾ 2 ಗಂಟೆ 20 ನಿಮಿಷಗಳ ಕಾಲ ಇರುತ್ತೆ ಅನ್ನೋದು. ಯಾವುದೇ ಸಿನಿಮಾ ಆದರೂ ಅಷ್ಟೇ 3 ಗಂಟೆ ಆಗಿರ್ಬೋದು ಅಥವಾ 3 ಗಂಟೆಗಿಂತ ಹೆಚ್ಚಾಗಿ ಕೆಲವೊಂದು ಸಿನಿಮಾಗಳಿರುವ ಸಾಧ್ಯತೆಗಳಿರುತ್ತೆ. ಬಟ್ ಯಾಕೆ ಇಷ್ಟು ಕಡಿಮೆ ಆಯಿತು, ಯಾಕೆ ಏನು ವಿಷಯವನ್ನು ಇದರಲ್ಲಿ ಬಿಟ್ಕೊಡಲ್ವಾ ಅಥವಾ ನೆಕ್ಸ್ಟ್ ಪಾರ್ಟ್ ಏನಾದರೂ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕೆಲವೊಂದು ವಿಷಯಗಳು ಹರಿದಾಡ್ತಾ ಇದೆ. ಮೇ ಬಿ ಸೆಕೆಂಡ್ ಪಾರ್ಟ್ ಇರಬಹುದು ಅನ್ನೋದು ಎಲ್ಲರ ಊಹೆ ಆಗುತ್ತೆ. ಯಾಕಂದರೆ ಇದರಲ್ಲಿ ರಾಯ್ ಹಾಗೂ ರಾಯ್ನ ಮಗನ ಪಾತ್ರದಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ರಾಯ್ನ ಪಾತ್ರ ಪರಿಚಯ ಆಗಿದೆ. ಇನ್ನು ರಾಯ್ನ ಮಗನ ಪಾತ್ರ ಕೂಡ ನಾವು ಒಂದು ಟೀಸರಲ್ಲಿ ನೋಡಿದ್ದೀವಿ. ಬಟ್ ಇದರಲ್ಲಿ ಯಾವ ರೀತಿಯ ರಾಯ್ನ ಮಗ ಯಾವ ರೀತಿ ಇರುತ್ತೆ, ಅಥವಾ ಅಪ್ಪನಂತೆಯೇ ಮಗ ಇರ್ತಾನೋ ಅಥವಾ ಅಪ್ಪನ ಶೇಡನ್ನು ಮಗ ತುಂಬಿಸೋಕ್ಕಾಗಲ್ವೋ, ಈ ಥರ ಕೆಲವೊಂದು ಗೊಂದಲಗಳು ಕೂಡ ಕಾಡ್ತಾ ಇದೆ. ಇನ್ನು ಕೆಲವೊಬ್ಬರ ಊಹೆ ಪ್ರಕಾರ ಏನಪ್ಪ ಅಂದರೆ ಟಾಕ್ಸಿಕ್ನಲ್ಲಿ ಯಶ್ ಅವರ ಪಾತ್ರದಲ್ಲಿ ಅಂದರೆ ಈಗ ಯಶ್ ರಾಯ್ ಪಾತ್ರನ ಕೂಡ ಮಾಡ್ತಿದ್ದಾರೆ, ಆಮೇಲೆ ಮಗನ ಪಾತ್ರವನ್ನು ಮಾಡ್ತಿದ್ದಾರೆ. ಸೊ ಇವರಿಬ್ಬರ ನಡುವೆ ಏನಾದರೂ ಜಿದ್ದಿ ನಡಿಬೋದಾ, ಇವರಿಬ್ಬರು ಏನಾದರೂ ಜಗಳಗಳನ್ನ ಆಡ್ಕೊಳ್ಬೋದಾ, ಅದು ಏನಾದರೂ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ಬೋದಾ ಅನ್ನೋದು ಕೆಲವೊಬ್ಬರ ಊಹೆಗಳಾಗಿರುತ್ತೆ. ಇನ್ನು ರಾಯ್ನ ಪಾತ್ರದ ಬಗ್ಗೆ ಹೇಳೋದಾದರೆ ರಾಯ್ನ ಪಾತ್ರ ತುಂಬ ಖಡಕ್ ಆಗಿರುವಂಥದ್ದು, ಆಮೇಲೆ ಅದು ರೆಟ್ರೋ ಸ್ಟೈಲಲ್ಲಿ ಇರುವಂಥದ್ದು. ಹಾಗೆ ರಾಯ್ನ ಮಗನ ಪಾತ್ರ ಕೂಡ ಅಷ್ಟೇ ರೆಟ್ರೋ ಸ್ಟೈಲಲ್ಲಿ, ಇಡೀ ಸಿನಿಮಾ ಕೂಡ ಅಷ್ಟೇ ರೆಟ್ರೋ ಸ್ಟೈಲಲ್ಲೇ ಇರುವಂಥದ್ದು. ಆಗಿನ ಕಾಲ ಅಂದರೆ ಆಗಿನ ಬ್ರಿಟಿಷರ ಕಾಲ ಆಗಿರ್ಬೋದು, ಆ ಮೀಸೆಗಳಾಗಿರ್ಬೋದು, ಗಡ್ಡಗಳಾಗಿರ್ಬೋದು, ಇಂಥ ಒಂದು ಪಾತ್ರಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದರಲ್ಲೂ ಯಶ್ ಅವರ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರಿಗೆ ಈ ಥರ ಒಂದು ಪಾತ್ರಗಳು ಸೂಟ್ ಆಗುತ್ತೆ ಅನ್ನೋದು ಅವರ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿಯನ್ನು ಕೂಡ ಕೊಟ್ಟಿದೆ. ಇನ್ನು ರಾಯ್ನ ಮಗನ ಪಾತ್ರ ನೋಡಿದಾಗ ಮಗನ ಒಂದು ಬಿಹೇವಿಯರ್ ಅದರಲ್ಲಿ ಕಾಣಿಸ್ಕೊಂಡಿದ್ದು, ಎಲ್ಲರನ್ನ ಸಾಯಿಸ್ತಾ ಇರ್ತಾನೆ. ಆಮೇಲೆ ಒಂದು ಹುಕ್ ಸ್ಟೆಪ್ ಆಗಿರ್ಬೋದು, ಅವರು ಈ ಹಿಂದೆ ಏನೋ ಒಂದು ಕಾಲೇಜ್ ಡೇಸಲ್ಲಿ ಒಂದು ಹುಕ್ ಸ್ಟೆಪ್ಪನ್ನು ಮಾಡಿದ್ರು, ಅದನ್ನು ಇಲ್ಲಿ ಮತ್ತೆ ತೋರಿಸಿದ್ದಾರೆ. ಸೊ ಹಾಗಾಗಿ ಏನೋ ಒಂದು ಸ್ವಲ್ಪ ಆದರೂ ಏನೋ ಒಂದು ಕುತೂಹಲವನ್ನು ಇಟ್ಕೊಂಡಿರ್ತಾರೆ. ಅಥವಾ ಅವರ ಡೈಲಾಗ್ಗಳಾಗಿರ್ಬೋದು, ಈ ಹಿಂದೆನೂ ಕೂಡ ಅಷ್ಟೇ ಒಂದೊಂದು ಡೈಲಾಗ್ ಕೂಡ ಅಷ್ಟೇ ಹಿಟ್ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಏನಾದರೂ ಕುತೂಹಲಕಾರಿಯಾಗಿರುವ ವಿಷಯ ಕೂಡ ಇರ್ಬೋದು. ರಾಯ್ನ ಮಗ ಕೂಡ ಅಂಥದ್ದೇ ಒಂದು ಬಿಹೇವಿಯರನ್ನು ಇಟ್ಕೊಂಡಿರ್ಬೋದು, ಅಥವಾ ರಾಯ್ಗೆ ವಿರುದ್ಧವಾಗಿ ಅವನ ಮಗ ಇರ್ಬೋದು. ಈ ಥರ ಕೆಲವೊಂದಿಷ್ಟು ನಮ್ಮಲ್ಲೇ ನಾವು ಥಿಂಕ್ ಮಾಡುವಂಥ ಒಂದು ಟ್ರೈಲರನ್ನು ನಾವು ನೋಡಿದ್ದೀವಿ. ಹಾಗಾಗಿ ಯಾವುದನ್ನು ಕೂಡ ನಮಗೆ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಸೊ ಚಿತ್ರತಂಡ ಕೂಡ ಅಷ್ಟೇ ಯಾವುದನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಇನ್ನು ಸಿನಿಮಾದ ಪ್ರಚಾರಕ್ಕೆ ಇನ್ನೂ ಚಿತ್ರತಂಡ ಇಳಿಬೇಕಷ್ಟಿದೆ. ಅಷ್ಟರಲ್ಲೇ ಯಶ್ ಅವರ ರಾಮಾಯಣದ ಕೂಡ ಒಂದು ಪಾತ್ರ ಬಿಡುಗಡೆ ಆಗಿರ್ಬೋದು, ರಾಮಾಯಣ ಚಿತ್ರದ ಪಾತ್ರ ಬಿಡುಗಡೆ ಆಗಿರ್ಬೋದು ಮುಂಬೈನಲ್ಲಿ ನಡೆಯೋ ಸಾಧ್ಯತೆ ಇದೆ. ಸೊ ಇದು ಟಾಕ್ಸಿಕ್ ರಿಲೀಸ್ ಆದ ಒಂದೇ ವಾರಕ್ಕೆ ಅದು ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅಭಿಮಾನಿಗಳಿಗೆ ಡಬಲ್ ಖುಷಿಯನ್ನು ಕೂಡ ಯಶ್ ಅವರು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.